ಏಪ್ರಿಲ್ 19ನೇ ತಾರೀಕು ನೋಟ್ ಡೌನ್ ಮಾಡ್ಕೊಳ್ಳಿ. ದೇಶದಾದ್ಯಂತ ಮೊದಲ ಹಂತ. ಏಪ್ರಿಲ್ 26ನೇ ತಾರೀಕು ಎರಡನೇ ಹಂತದಲ್ಲಿ ಮತದಾನ ನಡೆಯುತ್ತೆ. ಏಪ್ರಿಲ್ 26. ಮೇ 7 ಮೂರನೇ ಹಂತದ ಮತದಾನ ಶುರುವಾಗುತ್ತೆ ದೇಶದಾದ್ಯಂತ. ಮೇ 13 ನಾಲ್ಕನೇ ಹಂತದಲ್ಲಿ ಮತದಾನ ಶುರುವಾಗುತ್ತೆ. ಮೇ 20 ಐದನೇ ಹಂತದ ಮತದಾನ ಶುರುವಾಗುತ್ತೆ. ಜಸ್ಟ್ ನೋಟ್ ಡೌನ್ ಡೇಟ್ಸ್. ಮೇ 25 ಆರನೇ ಹಂತದ ಮತದಾನ ಶುರುವಾಗುತ್ತೆ. ಜೂನ್ 1 ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಏಳನೇ ಹಂತದ ಮತದಾನ. ಅದಾದ ತಕ್ಷಣ ಉಳ್ಕೊಂಡಿರೋದು ರಿಸಲ್ಟ್ ಮಾತ್ರ. ಅದು ಜೂನ್ 4ನೇ ತಾರೀಕು. ಈಗ ಬಂತು ನೋಡಿ. ಹಂತ ವೈಸ್ ಮುಂದೆ ಇಡ್ತಾ ಇದ್ವಿ. ಹಂತ 1 ಮತದಾನ ಏಪ್ರಿಲ್ 19, ಫಲಿತಾಂಶ ಜೂನ್ 4. ಈ ಬಲಭಾಗದಲ್ಲಿ ಫಲಿತಾಂಶ ಇದೆಯಲ್ಲ ಅದು ಫಿಕ್ಸ್, ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಅದು ಬಿಟ್ಟು ಮಿಕ್ಕಿದ ಪ್ಲೇಟ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಗಮನದಲ್ಲಿ ಇಟ್ಕೊಳ್ಳಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಮೊಬೈಲ್ ತಗೊಂಡು ಸ್ಕ್ರೀನ್ ಶಾಟ್ ತಗೊಳ್ಳಿ. ಅದು ಇಲ್ಲ ಅಂದ್ರೆ ವಿಸ್ತಾರ ನ್ಯೂಸ್ ನಮ್ಮ ಡಿಜಿಟಲ್ ಪೇಜ್ ಅಲ್ಲಿ ಇದು ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ, ಎಲ್ಲಾ ಕಡೆ ಶೇರ್ ಮಾಡಿ, ಇಡೀ ಜಗತ್ತು ಗೊತ್ತಾಗಬೇಕು. ಈ ಸ್ಕೆಡ್ಯೂಲ್ ಫೇಸ್ 1 ಮತದಾನ ಏಪ್ರಿಲ್ 19, ಫಲಿತಾಂಶ ಜೂನ್ 4. ಇದು ದೇಶದಾದ್ಯಂತ. ಫಸ್ಟ್ ಫೇಸ್ ಏಪ್ರಿಲ್ 19. ಏಪ್ರಿಲ್ 19 ಮೊದಲ ಫೇಸ್. ರಿಸಲ್ಟ್ ಜೂನ್ 4. ಹಂತ 2 ನೆನ್ಪಿಟ್ಕೊಳ್ಳಿ. ಹಂತ 2 ಏಪ್ರಿಲ್ 26. ರಿಸಲ್ಟ್ ಆನ್ ಜೂನ್ 4. ನಾನಾಗ್ಲೇ ಹೇಳಿದ್ನಲ್ಲ, ಫಿಕ್ಸ್. ಅದು ಒಂದೇ ಸರಿ ರಿಸಲ್ಟ್ ಇಡೀ ದೇಶಕ್ಕೆ. ಅದು ಜೂನ್ 4ನೇ ತಾರೀಕು. ಎರಡನೇ ಹಂತ ಏಪ್ರಿಲ್ 26. ಲೆಟ್ಸ್ ಗೋ. ಹಂತ 1 ಕ್ವಿಕ್ ಆಗಿ ರೀಕ್ಯಾಪ್. ಸಡನ್ ಆಗಿ ಯಾರಾದ್ರು ನೋಡಕ್ ಶುರು ಮಾಡಿದ್ರೆ ಅಯ್ಯೋ ನೆನ್ಪಿಟ್ಕೊಳ್ಳಿಲ್ವಲ್ಲ ಅಂದ್ರೆ ಹೇಳ್ತಾ ಇದ್ದೀವಿ. ಏಪ್ರಿಲ್ 19 ಫೇಸ್ 1. ಏಪ್ರಿಲ್ 26 ಫೇಸ್ 2. ಮೇ 13 ಬಂತು ನೋಡಿ. ಇದು ಮೂರನೇ ಹಂತ, ಫೇಸ್ 3. ಹಂತ 3 ಮತದಾನ ನಡೆಯೋದು ಮೇ 13, ಫಲಿತಾಂಶ ಜೂನ್ 4. ಲೋಕಸಭಾ ಎಲೆಕ್ಷನ್ 2024 ಮೂರನೇ ಹಂತ. ಕ್ವಿಕ್ ಆಗಿ ಮತ್ತೆ ಹಂತ 1 ಏಪ್ರಿಲ್ 19, ಹಂತ 2 ಏಪ್ರಿಲ್ 26, ಹಂತ 3 ಮೇ 13. ಕ್ವಿಕ್ ಆಗಿ ವಾಪಸ್ ಬರ್ತಾ ಇದ್ದೀನಿ. ಬಿಕಾಸ್ ನೋಡ್ತಿರೋರಿಗೆ ತಕ್ಷಣಕ್ಕೆ ಅದನ್ನ ಗ್ರಾಸ್ಪ್ ಮಾಡಲಿ, ನೀವು ಅರಿತುಕೊಳ್ಳಲಿ ಅನ್ನೋ ಉದ್ದೇಶದಿಂದ. ಹಂತ 3 ಮೇ 13, ಫಲಿತಾಂಶ ಜೂನ್ 4. ಈ ಡೇಟ್ಸ್ಗಳು ನಿಮ್ಮ ಗಮನದಲ್ಲಿರಲಿ. 1, 2, 3 ಮೂರು ಹಂತದ ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಹಂತ 1 ಏಪ್ರಿಲ್ 19. ಕ್ವಿಕ್ ಆಗಿ ನನ್ನ ಡೆಸ್ಕ್ ಸಹೋದ್ಯೋಗಿಗಳು ಇನ್ಪುಟ್ ಔಟ್ಪುಟ್ ಎಲ್ಲರೂ ಕೂಡ ಒಂದೊಂದೊಂದೇ ಹಾಕ್ತಾ ಇದ್ದಾರೆ. ಕಲರ್ಫುಲ್ ಆಗಿ ಇದೊಂದು ಪ್ರಜಾಪ್ರಭುತ್ವದ ಹಬ್ಬ ರೀ. ಇಟ್ಸ್ ಎ ಫೆಸ್ಟಿವಲ್ ಆಫ್ ಡೆಮೋಕ್ರಸಿ. ನಿಮಗೆ ಅದನ್ನು ಕಲರ್ಫುಲ್ ಆಗಿ ತೋರಿಸಬೇಕು ಅಂತ ವಿಸ್ತಾರ ನ್ಯೂಸ್ ಸ್ಪೆಷಲ್ ಆಗಿ ಸ್ಕ್ರೀನ್ ಅನ್ನ ಡಿಸೈನ್ ಮಾಡಿ ನನ್ನ ಗ್ರಾಫಿಕ್ಸ್ ಪ್ರೊಡಕ್ಷನ್ ಸಹೋದ್ಯೋಗಿಗಳು ಇದನ್ನ ಈ ಕ್ಷಣ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜಸ್ಟ್ ನೋಟ್ ಡೌನ್. ಹಂತ 1, ಹಂತ 2. ಹಂತ 1 ಒಂದೊಂದು ಆಗ್ ಬರುತ್ತೆ, ಅರ್ಜೆಂಟ್ ಏನೂ ಇಲ್ಲ. ಕೋಟಿ ಕನ್ನಡಿಗರು, ಕರ್ನಾಟಕದವರು ವಿಸ್ತಾರ ನ್ಯೂಸ್ ನೋಡ್ತಿರೋ ಕೋಟಿ ಜನ ಕಣ್ಣರಳಿಸಿ ನೋಡಿಬಿಡಿ. ಆ ಡೇಟ್ಗಳನ್ನ ಕ್ಯಾಲೆಂಡರ್ ಅಲ್ಲಿ ದಾಖಲಿಸಿ ಬಿಡಿ. ಮೊಬೈಲ್ ಡಿಜಿಟಲ್ ಕ್ಯಾಲೆಂಡರ್ ಅಥವಾ ನಿಮ್ಮ ಮನೇಲಿ ಗೋಡೆಯಲ್ಲಿ ಕ್ಯಾಲೆಂಡರ್ ಹಾಕಿರ್ತಿರಲ್ಲ, ಎದ್ದೋಗ್ಬಿಟ್ಟು ತಗೊಂಬಂದು ಪೆನ್ ತಗೊಂಡು ಬರೀರಿ ಒಂದ್ಸರಿ ಅದ್ರ ಮೇಲೆ. ಇದು ಮತದಾನ, ನಾನು ವೋಟ್ ಮಾಡಲೇಬೇಕು. ಎಷ್ಟೇ ಬ್ಯುಸಿ ಇದ್ರು ಅವತ್ತು ಬ್ಲಾಕ್ ಮಾಡ್ಕೋತೀನಿ. ಜಗತ್ತು ತಲೆಕೆಳಕಾದ್ರೂ ನಾನು ವೋಟ್ ಮಾಡಬೇಕು. ಅನ್ಲೆಸ್ ಅಂಟಿಲ್ ಅನ್ಅವಾಯ್ಡಬಲ್ ಸರ್ಕಮ್ಸ್ಟಾನ್ಸಸ್, ಅದು ತುತ್ತ ತುದಿಯಲ್ಲಿದ್ದರೆ ಮಾತ್ರ. ಅದು ಬಿಡಬಾರ್ದು. ಯಾರ್ಯಾರೋ ಯಾವ್ಯಾವುದೋ ಸಂದರ್ಭದಲ್ಲಿ ಎಂಥ ಕಷ್ಟ ಇದ್ದಾಗಲೇ ಬಂದು ವೋಟ್ ಮಾಡಿದ್ದಾರೆ. ಆಪರೇಷನ್ ಥಿಯೇಟರ್ ಇಂದ ವೀಲ್ ಚೇರ್ ಅಲ್ಲೋ ಅಥವಾ ಸ್ಟ್ರೆಚರ್ಲೋ ಬಂದು ವೋಟ್ ಮಾಡಿರೋದನ್ನ ಗಮನಿಸಿದ್ದೀವಿ ನಾವು ಇಷ್ಟು ವರ್ಷ. ಸೊ ಹಾಗಾಗಿ ಬೇರೆಯವ್ರಿಗೆ ಏನ್ ಕಷ್ಟ, ಎಲ್ಲರೂ ವೋಟ್ ಮಾಡೋಣ. ಲೆಟ್ಸ್ ವೋಟ್. ಪ್ರಜಾಪ್ರಭುತ್ವದ ಹಬ್ಬವನ್ನ ಸೆಲೆಬ್ರೇಟ್ ಮಾಡೋಣ. ಲೋಕಸಭಾ ಎಲೆಕ್ಷನ್ 2024 ಹಂತ 1, 2, 3 ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಂತ 1, ಹಂತ 2, ಹಂತ 3. ಫೇಸ್ 1 ಹಂತ 1 ಮತದಾನ ಏಪ್ರಿಲ್ 19, ಫಲಿತಾಂಶ ಜೂನ್ 4. ಇದು ಹಂತ 1.
ಅದನ್ನ ತೋರಿಸೋ ಡಿಸೈನು ಚೆನ್ನಾಗಿದೆ. ನೈಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.